ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ಸಾರ್ವಜನಿಕ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ 60 ಬೆಡ್ ಇತ್ತು. 60 ಬೆಡ್ಡಿಂದ ಈಗ 100 ಬೆಡ್ ಹೆಚ್ಚುವರಿ ಕೂಡ ಆಗಿದೆ. ಒಂದು ಈ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಕೂಲಿ ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಬರ್ತಕ್ಕಂಥವ್ರು ಅವರೇ. ಇವತ್ತು ತಿಂಗಳಿಗೆ 200ರಿಂದ 220 ಡೆಲಿವರಿಗಳಾಗ್ತಾ ಇದೆ. 220 ಡೆಲಿವರಿಯಲ್ಲಿ ಶೇಕಡ 48% ಮಾತ್ರ ಸಿಸೇರಿಯನ್ ಆಗ್ತಾ ಇದೆ. ಮೊದಲು 60% ಇತ್ತು. ಈಗೆಲ್ಲನೂ ಕೂಡ ಅಂತ ಒಂದೇ ದಿನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡ್ತಾ ಇದ್ದಾರೆ. ಈಗ ತಾವು ಖಾಸಗಿ ಹಾಸ್ಪಿಟಲ್ದು ಕಂಪ್ಲೇಂಟ್ ಹೇಳಿದರೆ ಏನೇನು ಕಂಪ್ಲೇಂಟ್ ಇದೆ ಅದು ಹಂತವಾಗಿ ನಾವು ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ. ಅದು ನ್ಯಾಯಾಂಗ ತನಿಖೆನೂ ಕೂಡ ಸೈಮಲ್ಟೇನಿಯಸ್ ನಡೀತಾ ಇದೆ. ಈಗ ಬಹುತೇಕ ಸಾರ್ವಜನಿಕ ಹಾಸ್ಪಿಟಲ್ ಈಗ 100 ಬೆಡ್ ಇದೆ, ಅದನ್ನು 150 ಮತ್ತು 200 ಒಟ್ಟು ಈಗ 300 ಬೆಡ್ ಹಾಸ್ಪಿಟಲ್ ಹೆಚ್ಚುವರಿ ಕೂಡ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ಮಾನವ ಸಂಪನ್ಮೂಲ ಇರ್ಬೋದು, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಅವರು ಕೂಡ ಈ ಒಂದು ಹಾಸ್ಪಿಟಲ್ ಅಭಿವೃದ್ಧಿ ಮಾಡೋಕ್ಕೆ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾಗಿದೆ ಅದು ಮುಂದೆ ಯಾರಿಗೂ ಕೂಡ ಆಗದಂಗೆ ನಿಟ್ಟಿನಲ್ಲಿ ನಾವು ಕ್ರಮವಹಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ನರ್ಮದಾ ವೈಫ್ ಆಫ್ ಓಬಳೇಶ್ 22 ವರ್ಷದ ಮಹಿಳೆ ಏನು ಸಾವನ್ನಪ್ಪಿತ್ತು, ಅದಕ್ಕೆ 22 ತುಂಬಿ 23 ಆಗಿತ್ತು. ಅದು ಮೊದಲನೇದು ಇಲಾಖೆ ಪರ ವಿಷಾದನೀಯ. ಯಾಕೆಂದರೆ ಯಾವುದೇ ಒಂದು ತಾಯಿ ಸತ್ತನಂತೆ ಅದು ಮಗು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ನಷ್ಟ ಆಗುತ್ತೆ. ಸೊ ಅದು ಸಾವನ್ನಪ್ಪಿರ್ತದ್ದು ದುರಾದೃಷ್ಟ. ಸೊ ಈಗ ಆಲ್ರೆಡಿ ಅದು 3ನೇ ಹೆರಿಗೆ ಆಗಿತ್ತು. ಈಗೆಲ್ಲ ನಾರಾಯಣ ಸ್ವಾಮಿ ಅವರು ಡೀಟೇಲಾಗಿ ಎಲ್ಲನೂ ಕೂಡ ಅವರ ತಂಗಿ ವಿಚಾರದ ಬಗ್ಗೆ ನರಸಿಂಹಮೂರ್ತಿಯವರು ಪೂರ್ಣ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಮೊದಲನೇ ಹೆರಿಗೆ ಎಲ್ಲ ಇತ್ತು, 2ನೇದು ಹೆರಿಗೆ ಸಹಜವಾಗಿ ಹೆರಿಗೆ ಆಗಿದೆ. ಮಗು ಉದ್ದನಹಳ್ಳಿಲಿ ಹುಟ್ಟಿದಾಗ ಏನು 3ನೇ ಹೆರಿಗೆ ಹುಟ್ಟಿದಾಗ 1.7 kg ಇತ್ತು. ತೂಕ 2.5 kg ಅಂತ ಕಡಿಮೆ ಇರೋ ಕಾರಣ ಅಲ್ಲಿ NICUಲಿ ಅಡ್ಮಿಷನ್ ಆಗಿ ಅಲ್ಲೂ ಸುಮಾರು 15ರಿಂದ 16 ದಿನಗಳ ಕಾಲ ಉದ್ದನಹಳ್ಳಿ ಸತ್ಯಸಾಯಿ ವೈದಿಕ ಕಾಲೇಜಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹುಷಾರಾಗಿ ಮನೆಗೆ ಬಂದಿರ್ತಾರೆ. ದಿನಾಂಕ 17/3/2026 ಈಗ ಆಲ್ರೆಡಿ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿರೋದ್ರಿಂದ ಅದು ಸಂತಾನ ಚಿಕಿತ್ಸೆಗೋಸ್ಕರ ಬಂದು ಚೆಕಪ್ ಮಾಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಪುನಃ 23ನೇ ತಾರೀಕು ನಮ್ಮ ಇವರು ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ನರಸಿಂಹಮೂರ್ತಿ ಅವರು ಎಲ್ಲ 23ನೇ ತಾರೀಕು ಬಂದು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವತ್ತು ಕೂಡ ಎಲ್ಲ ರಕ್ತ ಪರೀಕ್ಷೆಗಳೆಲ್ಲ ಕೂಡ ನಾರ್ಮಲ್ ಆಗಿದೆ. 24ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಏನು LTO ಮಕ್ಕಳಾಗ್ದಂಗೆ ಆಗ್ತಕ್ಕಂಥ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಸೊ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ಅವಾಗೇನಾಗಿದೆ ಅಡೇಷನ್ಸ್ ಅಂತ ಆಗ್ತದೆ, ಕರಳು ಮತ್ತು ಕರಿಟೊಂದು ಒಳಗಡೆ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ಕರಳು ಕಟ್ಟಾಗಿದೆ. ಆಗ ಸರ್ಜನ್ ಇಲ್ಲಿರ್ತಕ್ಕಂಥ ಸೀನಿಯರ್ ಸರ್ಜನ್ ಅವ್ರನ್ನೂ ಕೂಡ ಕರೆಸಿ ಇಮಿಡಿಯೇಟಾಗಿ ಕರೆಸಿ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಆದಮೇಲೆ ಸುಮಾರು 15 ದಿನಗಳ ಕಾಲ 24ರಿಂದ ಸುಮಾರು 7ನೇ ತಾರೀಕುವರೆಗೂ ಕೂಡ ಇಲ್ಲೇ ಅಡ್ಮಿಟ್ ಆಗಿದೆ. 7ನೇ ತಾರೀಕು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸೊ ಅದಾದ ನಂತರ ಭಾನುವಾರ ಏನು ಮೊನ್ನೆ 10ನೇ ತಾರೀಕು ನೈಟು ಅಥವಾ 11ನೇ ತಾರೀಕು ಬೆಳಿಗ್ಗೆ ಆ ಸಂದರ್ಭದಲ್ಲಿ ಅದು ತೀರಾ ನೋವು ಅಂದ್ಕೊಂಡು ಚಿಕ್ಕಬಳ್ಳಾಪುರ ನಮ್ಮ ಚಿಂತಾಮಣಿ ಆಂಬುಲೆನ್ಸ್ ಮುಖಾಂತರ ಕಂಬಲಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬಂದು ಇಲ್ಲಿ ಪರೀಕ್ಷೆ ಮಾಡಬೇಕಾದ್ರೆ ತಾಯಿ ಮರಣೋತ್ತರ ಬಗ್ಗೆ ಅದಾಗಿದೆ. ಅದಾದ ನಂತರ ಲೋಕಾಯುಕ್ತದಲ್ಲಿ ಕೇಸ್ ಫೈಲ್ ಆಗಿದೆ. ನಮ್ಮ DJD ಮತ್ತು ಸ್ಟೇಟಿಂದ DDಗಳು ಕೂಡ ಬಂದು ಆಲ್ರೆಡಿ ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದು ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಸೊ ಈ ಸಂದರ್ಭದಲ್ಲಿ ಮಗು ಇರ್ತಕ್ಕಂಥದ್ದು ಮಗು ಸಾವನ್ನಪ್ಪಿದ್ರೆ ಇನ್ನೂ ದುರಾದೃಷ್ಟ ಅದು. ಯಾಕೆಂದರೆ ಮಗುನೂ ಕೂಡ ಚೆನ್ನಾಗಿ ಅದು ಇದಾಗಬೇಕಾಯಿತು. ಅದು 2 ದಿನದಿಂದ ಸ್ವಲ್ಪ ಜ್ವರ ಇತ್ತು ಅಂದ್ಬಿಟ್ಟು ಇಲ್ಲೂ ಬಂದು ಕೂಡ ತೋರಿಸಿದ್ದಾರೆ. ಪುನಃ ಮುದ್ದನಹಳ್ಳಿಗೂ ಕೂಡ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಆ ಚಂಡಿ ಜಾಸ್ತಿ ಅಂದ್ಬಿಟ್ಟು ರಾತ್ರಿ ಸುಮಾರು 7:30-8 ಗಂಟೆ ಸಮಯದಲ್ಲಿ ಸಮಯದಲ್ಲಿ ಜ್ವರ ಚಂಡಿ ಜಾಸ್ತಿ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಪುನಃ 108 ಆಂಬುಲೆನ್ಸ್ ಮುಖಾಂತರ ಬಂದಿದ್ದಾರೆ. ಆಮೇಲೆ ಅದು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಮಗು ಆಗಿರ್ಬೋದು, ತಾಯಿಗೆ ಪ್ರತಿಯೊಂದು ಜೀವ ಕೂಡ ಭಾಳ ಮುಖ್ಯ. ಯಾವುದೇ ಒಂದು ಸಲ ಇರ್ತಕ್ಕಂಥ ಜೀವ ವಾಪಸ್ ಕೊಡೋದು ತಾಯಿಕೆಯಲ್ಲೂ ಕೂಡ ಶಕ್ತಿ ಇರೋದಿಲ್ಲ. ಈಗ ಆಗಿರ್ತಕ್ಕಂಥ 2 ಕೂಡ ದುರಾದೃಷ್ಟ. ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ಈಗ ಆಲ್ರೆಡಿ ಸೈಮಲ್ಟೇನಿಯಸ್ ಆಗಿ 3 ಹಂತದಲ್ಲಿ ತನಿಖೆ ಆಗ್ತಾ ಇದೆ. ಒಂದು ಲೋಕಾಯುಕ್ತ ಆಗಿದೆ, ಒಂದು ಸುಮೋಟೋ ಇದ್ರ ಕಡೆಯಿಂದ ಜಡ್ಜ್ ಕಡೆಯಿಂದ ಆಗ್ತಾಯಿದೆ, ಇಲಾಖೆ ಕಡೆ 3 ಹಂತದಲ್ಲೂ ತನಿಖೆ ಆಗ್ತಾ ಇದೆ. ಸೂಕ್ತವಾದಂಥ ನ್ಯಾಯ ಕೊಡಿಸಿದ ನಿಟ್ಟಿನಲ್ಲಿ ನಾವು ಮಾಡ್ತೀವಿ, ಕೊಡಿಸ್ತೀವಿ. ತಂಗಿ ತೀರ್ಕೊಂಡಿಲ್ಲ. ನಾವು ಇದುವರೆಗೂ ಆ ಸಂಬಂಧ ಅವರ ಒಂದು ಸಂಪರ್ಕವರು ನಾವು ಹೋಗೇ ಇಲ್ಲ, ಅವ್ರಿಗೆ ಒಂದು ಸಂಬಂಧಪಟ್ಟಿದ್ದು ಇಲ್ಲ. ಅವರು ಬೇರೆ ಅಪಪ್ರಚಾರಗಳು ಮಾಡ್ತಿದ್ದಾರೆ.
ನಾವು ಬಂದು ಅವ್ರಿಗೆ ಹರಾಸ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ, ಮತ್ತೆ ಏನು ನಾವು ಕೆಲಸ ಮಾಡೋ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರಂತ, ಅವ್ರಿಗೆಲ್ಲಾದ್ರೂ ಕೆಲಸ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಈಗ ಯಾವ ಅವ್ರ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ, ಅದಕ್ಕೆ ಕಾನೂನು ಇದೆ, ಕಾನೂನುಬದ್ಧವಾಗಿ ನಮ್ಮ ಹೋರಾಟ, ಕಾನೂನೇ ನಮ್ಗೆ ನ್ಯಾಯ ಕೊಡಿಸುತ್ತೆ. ಸರ್ ನೀವು ಹೇಳ್ತಾರೆ ಸರಿ ಇದೆ. ಯಾಕಂದ್ರೆ ಸಾವಾಗಿರೋದು ನಿಜ, ಅದು ಸಾವು ಯಾರು ಇಲ್ಲ ಅಂತ ಹೇಳ್ತಾರೆ. ಸಾವಾಗಿದೆ, ಮಗುನೂ ಸಾವಾಗಿದೆ. ಸೊ ಎರಡೂ ಸಾವು ಸಂಬಂಧಪಟ್ಟಂಗೆ ನ್ಯಾಯ ದೊರಕಿಸ್ಬಿಟ್ಟು ಈಗ ಆಲ್ರೆಡಿ ನಮ್ಮ DZ ಜಂಟಿ ನಿರ್ದೇಶಕರು ಅವರು ಕೂಡ ಆಸ್ಪತ್ರೆ ಭೇಟಿ ನೀಡಿ ಎಲ್ಲ ದಾಖಲಾತಿಗಳು ಕೂಡ ಪರಿಶೀಲಿಸಿದ್ದಾರೆ. ನಮ್ಮಲ್ಲೂ ಕೂಡ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಕುಟುಂಬ ಕಲ್ಯಾಣ 2 ಕಾರ್ಯಕ್ರಮ ಅಧಿಕಾರಿಗಳು ಅವರು ಕೂಡ ಎಲ್ಲನೂ ಪರಿಶೀಲಿಸ್ತಾರೆ. ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾರೆ. ಅದು ಬಂದ ತಕ್ಷಣ ಸರ್ಕಾರದಿಂದ ಏನು ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅದು ಪರಿಪೂರ್ಣ ದೊರಕಿಸ್ಕೊಡ್ಬೇಕು. ಈಗ ರಿಪೋರ್ಟ್ ಎಷ್ಟು ದಿನದಲ್ಲಿ ಬರ್ಬೋದು ಸರ್? 15 ದಿನ ಬೇಕು. ಈಗ ಈ ನಮ್ಮ ಮಗು ಏನು ಸರ್, ಏನು ಪೋಸ್ಟ್ ಮಾರ್ಟಮ್ ಮಾಡ್ತೀರಾ ಇಲ್ಲ ಹಂಗೆ ಕಳಿಸ್ತೀರಾ? ನಾವು ಯಾವ ರೀತಿ ಅಭಿಪ್ರಾಯ ಕೊಡ್ತೀರಿ, ಇಲ್ಲ ದೂರು ಕೊಡ್ತೀವಿ ಅಂತಂದ್ರೆ ನಾವು ಈಗ ಪೊಲೀಸ್ ಇಂಟಿಮೇಷನ್ ಮಾಡಿ ಸರ್, ಈಗ ನಮ್ಮ ಪ್ರಕಾರ ನಾವು ಹೆಂಗೆ ಹೇಳ್ತೀರಿ ಅದ್ರ ಮೇಲೆ. ಯಾಕಂದ್ರೆ ನಮಗೂ ಚಿಕ್ಕ ಮಗನ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ. ನಾವೇನಾರು ಮಾಡ್ಕೋಬೇಕು ಅಂತಂದ್ರೆ ನಾವು ಅದು ಪೊಲೀಸ್ ಇಂಟಿಮೇಷನ್ ಮಾಡ್ತೀವಿ. ಪೊಲೀಸರು 146 112 ಅಂತ ಅದು ಇನ್ಕ್ವೆಸ್ಟ್ ಮಾಡಿ ವರದಿ ಕೊಡ್ತಾರೆ. ವರದಿ ಆಧಾರದ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಸರ್, ಈಗ ನಮಗೆ ಚಿಕ್ಕ ಮಗು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂತ ನಮಗೂ ಇಲ್ಲ. ಕಾರಣ ಏನಂತಂದ್ರೆ ಈಗ ಮಗುನು ತಿಳ್ಕೊಂಡಿದೆ. ಅಲ್ಲ ಸರ್, ಈಗ ನಾವು ಈ ಮಗುನ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಮೀಡಿಯಾ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿ ತಮ್ಮ ಮುಂದೆ ಭರವಸೆ ತಗೊಂಡು ಹೊರಟ್ಬಿಟ್ರೆ ಈಗ ನಮ್ಮದು ಎಂಥದ್ದು ಪಾತ್ರ ಇಲ್ಲ. ಇಲ್ಲೇ ನಮ್ಗೆ ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿರುವಂತ ಡಾಕ್ಟರ್ಗಳು ನಾಳೆ ದಿನ ಇನ್ನೇನು ಮಾಡ್ತಾರೋ ಅದರಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟು ನಾವು ಇಲ್ಲಿಂದ ಹೋಗ್ಬೇಕು ಅಂತ. ಅಲ್ಲ ಅದನ್ನ ಕಾನೂನುಬದ್ಧವಾಗಿರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿಸೋದ ಸರ್. ಈಗ ಆಲ್ರೆಡಿ ಯಾಕಂದ್ರೆ ಮಾರ್ಚೂರಲ್ಲಿ ಇದೆ ಅದು ಮಗು. ಆ ಮಗುನು ಕೂಡ ನಾವು ನ್ಯಾಯಯುತವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕಂತ ವ್ಯವಸ್ಥೆ ಆಗುತ್ತೆ. ಪೊಲೀಸರು ಕೂಡ ಇಲ್ಲೇ ಇದ್ರೆ ನೀವು ರೈಟಿಂಗ್ ಲೆಟರ್ ಕೊಟ್ಟರೆ ಇಲ್ಲ ನಾವೇ ಕೊಡಿ ಅಂದ್ರೆ ನಮ್ಮ ಕಡೆಯಿಂದ ತಾವೇ ಕೊಡಿ ಸರ್, ತಾವೇ ನಮ್ಮ ಕಡೆಯಿಂದನೇ ಕೊಡಿಸ್ಬಿಟ್ಟು ಅದು ನ್ಯಾಯಯುತವಾಗಿ ಮಾಡಿಸ್ತಕ್ಕಂಥದ್ದು ಆಗ್ತದೆ. ದಯವಿಟ್ಟು ತಾವು ಕೂಡ ಧೈರ್ಯ, ಯಾಕೆಂದ್ರೆ ಈಗ ಕುಟುಂಬದವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧೈರ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದನ್ನು ಇಲಾಖೆ ಪರವಾಗಿ DSO ಪರವಾಗಿ. ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಏನು ಆಕೆ ಗಂಡ ಇದ್ದಾರೆ ಓಬ್ಲೇಶ್, ಅವರು ಸಹ ಹ್ಯಾಂಡಿಕ್ಯಾಪ್. ಅಂದ್ರೆ ಈಗ ನಮ್ಮ ಸಮಸ್ಯೆ ತಮ್ಗೆ ಹೇಳ್ಕೊಡೋದು ಬೇಡ ಸರ್. ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಷ್ಟೇ. ಸರಿಯಾದ ಕಾನೂನು ಚೌಕಟ್ಟಲ್ಲಿ ನ್ಯಾಯ ಸಿಗಬೇಕು. ಇದ್ರ ಹಿನ್ನೆಲೆ ಏನಾದ್ರು ನಮ್ಗೆ ಡೌಟ್ ಬಂದಾಗ ನಾವು ಈ ರಾಜ್ಯದವರೆಲ್ಲ ಬೇರೆ ಹೊರ ರಾಜ್ಯದವ್ರನ್ನ ಹಾಕಿ ಚೆಕಪ್ ಮತ್ತೆ ಏನು ಎನ್ಕ್ವೈರಿ ಮಾಡಿಸುವಂತ ಕೆಲಸಗಳು ನಾವು ಮಾಡ್ತೀವಿ. ಮಾಡ್ಲಿ ಸರ್, ಅದೇನು ತೊಂದರೆ ಏನಿಲ್ಲ. ಯಾಕಂದ್ರೆ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಯಾವಂತಕ್ಕೆ ಹೋಗೋದಕ್ಕೆ ತಮ್ಗೆ ಹೌದು ಸರ್, ಹೌದು ಇದೆ ಅದು. ಬಟ್ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಯಾವುದೇ ರೀತಿ ಪರಸ್ಪರ ಅವ್ರ ಹಂಗಂದ್ರೆ ಇವ್ರ ಹಂಗ ಅನ್ನೋದು ಬೇಡ. ಏನಾರು ವಿಚಾರ ಇದ್ರೆ ಡೈರೆಕ್ಟ್ ಆಗಿ ನಾನು ಮಾತಾಡಿ ಸರ್, ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸರಿ ಸರ್, ಆಗ್ಬೋದು. ಇವರು ನನ್ನ ಬಾಂಬೆ ಇದ್ದಾರೆ ಓಬ್ಲೇಶ್ ಅಂತ ಹೇಳಿ. ಇವ್ರ ಹೆಂಡತಿ ಮೊನ್ನೆ ತೀರ್ಕೊಂಡಂತೆ ಬಾಳೆ ಅಂತ ಧರ್ಮದ. ಇವರಿಗೆ ಫಸ್ಟ್ ಡೆಲಿವರಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಆಗಿದೆ. 7 ತಿಂಗಳಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ. ಡೆಲಿವರಿ ಆದಮೇಲೆ ಆ ಮಗು ತೀರ್ಕೊಂಡು ನಾರ್ಮಲ್ ಡೆಲಿವರಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಇದೆ. 2ನೇ ಮಗು ಡೆಲಿವರಿ ಬಂದು ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಆಸ್ಪತ್ರೆ ನಾರ್ಮಲ್ ಡೆಲಿವರಿ ಆಗಿದೆ, ಗಂಡು ಮಗು. ಈಗ ಗಂಡು ಮಗುಗೆ ಸುಮಾರು 3 ವರ್ಷ ವಯಸ್ಸಾಗಿದೆ. ಈಗ ಮೂರನೇ ಮಗು ಸ್ಟಾರ್ಟಿಂಗ್ ಇಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಇಲ್ಲೇ ಇರುವಂತ ಸುಮಾ ಮೇಡಮ್ ಅವರು ನೋಡ್ತಾ ಇದ್ರು. ನರ್ಮದಾ ಅನ್ನೋರು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅವ್ರು ಡೆಲಿವರಿಗೆ ಬರಬೇಕಾಯಿತು. ಡೆಲಿವರಿಗೆ ಬಂದಿದ್ದ ದಿನ ಮೇಡಮ್ ಅವ್ರು ಡ್ಯೂಟಿಯಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಮಂಜುಳಾ ಮೇಡಮ್ ಅವರು ಡ್ಯೂಟಿಯಲ್ಲಿ ಆಗ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ ಮುದ್ದೇನಹಳ್ಳಿಗೆ ರೆಫರ್ ಮಾಡ್ತಾರೆ. ಮುದ್ದೇನಹಳ್ಳಿಗೆ ನಾವು ಇಲ್ಲಿಂದ ಈ ಹಾಸ್ಪಿಟ್ಲ್ ಆಂಬುಲೆನ್ಸಲ್ಲೇ ನಾವು ಮುದ್ದೇನಹಳ್ಳಿ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ, ಅದು ಗಂಡು ಮಗು. ಆ ಹುಟ್ಟಿದಂಥ ಗಂಡು ಮಗು ಸ್ವಲ್ಪ ವೀಕ್ ಇದೆ ಅಂತ ಹೇಳಿ ಮಾಡ್ತಾರೆ. ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟಲ್ ಸುಮಾರು ಒಂದು 15ರಿಂದ 17 ದಿನ ಅಲ್ಲೇ ಇಟ್ಕೊಂಡು ಮಗು ನಾರ್ಮಲ್ಗೆ ಬಂದಿದೆ, ತಾಯಿ ಆರಾಮಿದೆ, ಹೋಗ್ಬೋದು ಅಂತ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿ ಕಳಿಸಿದಾಗ ನಾವೇನು ಮಾಡ್ತೀವಿ, ಆಕೆ ತವ್ರ ಮನೆ ಆದಂಥ ಕೆಂಚಾರಲ್ಲಿ ಪಕ್ಕದಲ್ಲಿ ಗೊಲ್ಲಪಲ್ಲಿ ಅಂತಿದೆ, ತವ್ರ ಮನೆಗೆ ಕರ್ಕೊಂಡು ಅಲ್ಲಿ ಬಿಡ್ತೀವಿ. ತಾಯಿ ಮಗು ಆರಾಮಿದೆ. ಆಗಿರ್ಬೇಕಾದ್ರೆ 2 ತಿಂಗಳಾದ ನಂತರ ನಾವೇನು ಮಾಡ್ತೀವಿ, ಮಕ್ಕಳಿಂದ ಸಾಕು, 2 ಮಕ್ಕಳಿಂದ ಸಾಕು, ಆಪರೇಷನ್ ಮಾಡಿಸ್ಬೇಕು ಅಂತ ಈ ಹಾಸ್ಪಿಟಲ್ ಬಂದು ಒಂದು ಡೇಟ್ ಟು ಟೈಮ್ ತೊಗೊಂಡೋಗಿ ಅದೇನಾಗುತ್ತೆ, 23ನೇ ತಾರೀಕು ಅಡ್ಮಿಷನ್ ಮಾಡಿ ನೀವು 24 ಆಪರೇಷನ್ ಇದೆ ಅಂತ. ನಮ್ಮ ಮಗು ಸೀರಿಯಲ್ ಪ್ರಕಾರ 2ನೇದು, 24ರ ನಮ್ಮ ಮಗು 4ನೇ ನಂಬರಲ್ಲಿ ಆಪರೇಷನ್ ಮಾಡಿದ್ರು. ಅಲ್ಲಿನ ಆಪರೇಷನ್ ಮಾಡಿದಂಥ ಆಲಿರೆಡ್ಡಿ ಡಾಕ್ಟರ್ನು ಆ 24ರ ಆಪರೇಷನ್ ಮಾಡಬೇಕಾದ್ರೆ ಕರಳೇನೋ ರಿಪೇರಿ ಆಗಿದೆ ಅಂತೇಳಿ ನಾರಾಯಣ ಸ್ವಾಮಿ ಸರ್ ರೆಡಿ ಸಂತೋಷ್ ಸರ್ ಅಂತಾರೆ. ಅದು ಏನೇನಾಯಿತು ಆ ವಿಚಾರಕ್ಕೆ ನಮ್ಗೆ ಗೊತ್ತಿಲ್ಲ ಸರ್. ಆಪರೇಷನ್ ಮಕ್ಕಳಾಯ್ತು, ಆಪರೇಷನ್ ಮುಗಿಸ್ಕೊಂಡು 1 ವಾರದಲ್ಲಿ ಮನೆಗೆ ಬರಬೇಕಾಗಿದ್ದಂಥ ನಮ್ಮ ತಂಗಿನ
ಸತತವಾಗಿ 17-18 ದಿನ ಇದೇ ಹಾಸ್ಪಿಟಲ್ ಇಟ್ಕೊಂತಾರೆ. ಮಗುಗೆ 2 ತಿಂಗಳ ಮಗು ಏನಿದೆಯೋ ಆ ಮಗುಗೆ ತಾಯಿನ ಹಾಲು ಸಿಗೋದಿಲ್ಲ, ಸರಿಯಾದ ಆಹಾರ ಮಗು ಸಿಗೋದಿಲ್ಲ. ಆವಾಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಸಜೆಷನ್ ತಗೊಂಡು ಅವ್ರು ಹೇಳಿದ ಪ್ರಕಾರ ಮಗುಗೆ ನಾವು ಹಾಲು ಕೊಡೋದು ನೋಡ್ತೀವಿ. ಮತ್ತೆ ಮಗು ಏನಾದ್ರು ಹುಷಾರು ತಪ್ಪಿದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಇಂಜೆಕ್ಷನ್ ಕೊಟ್ಟು ಕಾನೂನು ಬದ್ಧ ಎಲ್ಲೆಲ್ಲಿ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ತೋರಿಸ್ಕೊಬೋದು. ಸರಿ, ಏನಾಯ್ತು, ಇಲ್ಲಿ ನಾವು ನಮ್ಮ ಮಗುಗೆ ಸರಿ ಯಾಕೆ ಇಟ್ಕೊಂಡಿದ್ರೆ ಡಿಸ್ಚಾರ್ಜ್ ಮಾಡಿ ಅಂತ ನಾವು ಸಂತೋಷ್ ಡಾಕ್ಟರ್ ಹೇಳ್ತೀವಿ. ಸಂತೋಷ್ ಡಾಕ್ಟರ್ ಅವ್ರು ಹೇಳ್ತಾರೆ, ಈ ಸ್ವಲ್ಪ ಏನೋ ಕರಳು ಕಟ್ಟಾಗಿತ್ತು, ಅದನ್ನ ನಾರಾಯಣ ಸ್ವಾಮಿ ಡಾಕ್ಟರ್ ಬಂದು ರಿಪೇರಿ ಮಾಡಿದ್ದಾರೆ, ಈಗ ಆರಾಮಿದೆ, ಈ ಒಂದು ಹುಣ್ಣು ಸ್ವಲ್ಪ ಇನ್ನ ಹಸಿ ಇದೆ, ಸರಿ ಹೋಗುತ್ತೆ, ಡಿಸ್ಚಾರ್ಜ್ ಮಾಡಿ ಇರ್ತಾರೆ. ಅದಕ್ಕೆ ಫಸ್ಟೇನೆ ಪದೇ ವಾಣಿ ಮೇಡಮ್ ಅವರು ಇಲ್ಲಿನ ಸ್ಟಾಫ್ ನರ್ಸ್ಗಳಿಗೆ ಹೇಳೋದು, ನಾರಾಯಣ ಸ್ವಾಮಿ ಡಾಕ್ಟರ್ಗೆ ಹೇಳೋದು, ಡಿಸ್ಚಾರ್ಜ್ ಮಾಡಿಬಿಡಿ ಅಂತ ಹೇಳ್ತಾ ಇರ್ತಾರೆ. ನಮಗೆ ಒತ್ತಡ ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗಿ ಅಂತ. ಆದ್ರೆ ನಾವು ಸಂತೋಷ್ ಸರ್ ಸಪೋರ್ಟ್ ತಗೊಂಡು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ವಿ, ಇಲ್ಲೇ ಇಟ್ಟಿರ್ತೀವಿ. ಸರಿ, 7ನೇ ತಾರೀಕು ಏನ್ ಮಾಡ್ತೀವಿ, ಸರಿ ಆಯ್ತು ಸರ್, ಮಗು ಬೇರೆ ಸ್ನಾನ ಮಾಡಿರ್ಲಿಲ್ಲ, ಏನಿಲ್ಲಿ 17-18 ದಿನ ಬಾಳಿಂತ ಇತ್ತು, ಇವರಲ್ಲಿ ಟ್ರೀಟ್ಮೆಂಟ್ ಪಡೀತಿತ್ತು, ಆ ತಾಯಿ ಹತ್ರ ಮಗು ಹಾಲು ಕುಡಿತಾ ಇದ್ದೀವಿ. 23ನೇ ತಾರೀಕಿಂದ 22 ಮಗು ಆರಾಮಾಗಿ ಹಾಲು ಕುಡಿತಿತ್ತು. 7ನೇ ತಾರೀಕು ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲೇ ಪಕ್ಕದ ಕಂಬಾಳಪಲ್ಲಿಯಲ್ಲಿ ನಮ್ಮ ಮನೆ ಇತ್ತು, ಆ ಮನೆಗೆ ಹತ್ರ ಇರುತ್ತಪ್ಪ, ಹಾಸ್ಪಿಟ್ಲಿಗೆ ಏನಾದ್ರು ಆಕೆಗೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿ ನಮ್ಮ ಬಾವಮೈದನಿಗೆ ಹೇಳಿ ಡಿಸ್ಚಾರ್ಜ್ ಮಾಡಿ ನಾವು ಕಳಿಸ್ಕೊಡ್ತೀವಿ. 10ನೇ ತಾರೀಕು ರಾತ್ರಿ ಭಾನುವಾರದ ದಿನ ಮಗು ತುಂಬಾ ನೋವು ಬಂದ್ಬಿಟ್ಟಿದೆ ಅಂತ ನೋವು ತಿನ್ನುವಾಗ ನನ್ನ ಬಾವಮೈದ ಫೋನ್ ಮಾಡಿ, ಮಮ್ಮ ನನ್ನ ತಂಗಿ ಈ ಥರ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಗಾಬರಿ ಪಡಬೇಡಪ್ಪ ಅಂತೇಳಿ ಚಿಂತಾಮಣಿ ಆಂಬುಲೆನ್ಸ್ ಅನ್ನ ಫೋನ್ ಮುಖಾಂತರ ಮಾತಾಡಿ ಆಂಬುಲೆನ್ಸ್ ಕಳ್ಸಿಕೊಡ್ತೀವಿ. ಆಂಬುಲೆನ್ಸ್ ಅಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರ್ತಾರೆ. ಇಲ್ಲಿ ಎಷ್ಟು ಸುಮಾರು ಒಂದು 11:20 ಸಮಯದಲ್ಲಿ ನಾವೊಂದು 2-3 ಬಂದು ಪೇಷಂಟ್ ಕರ್ಕೊಂಡು ಹೋಗ್ತಾರೆ ಒಳಗೆ. 11:15, 11:50 ಸಮಯದಲ್ಲಿ ಈಕೆ ತೀರ್ಕೊಂಡಿದ್ದಾರಂತ ಇಲ್ಲಿಂದ ಡಾಕ್ಟರ್ ಹೇಳ್ತಾರೆ. ಆವಾಗ ನಾವೇನ್ ಮಾಡ್ತೀವಿ, ಈ ಸಾವಿಗೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೆ ಇದ್ರ ಹಿನ್ನೆಲೆ ಏನೇನು ನಡೆದಿದೆ ಇಲ್ಲಿ ಕುತಂತ್ರಗಳೆಲ್ಲ, ಇದರ ಸರಿಯಾದ ರೀತಿಯಲ್ಲಿ ನಾವು ನ್ಯಾಯ ಸಿಗಬೇಕು. ನಮಗೆ ಲೋಕಾಯುಕ್ತ SP ಸಾಹೇಬರು ಬರಬೇಕು, ಹಾಗೇನೆ DHO ಸಾಹೇಬರು ಬರಬೇಕು, ಹಾಗೇನೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರಬೇಕು, ಹೆಲ್ತ್ ಮಿನಿಸ್ಟರ್ ಬರಬೇಕು ಅಂತ ನಾವು ಪ್ರತಿಭಟನೆ ಕೂತ್ಕೊಳ್ತೀವಿ. ಇಡೀ ರಾತ್ರಿ ಎಲ್ಲ ಕೂತ್ಕೊಳ್ತೀವಿ. ಆಗ ಇಲ್ಲಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರ್ತಾರೆ, ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಟ್ಟು ಕಾನೂನುಬದ್ಧವಾಗಿ ದೂರು ಕೊಟ್ಟು ನಾವು ನಮ್ಮ ಮಗುನ ಹಾಸ್ಪಿಟಲ್ ಕಳಿಸ್ಕೊಟ್ಟು ದಫನ್ ಮಾಡಿಕೊಂಡು 3 ದಿನ ಹಾಲು ಮುಗಿಸ್ಕೊಂಡಿರ್ತೀವಿ. ನಮ್ಮಷ್ಟು ನಾವು ಆರಾಮ ಇರ್ತೀವಿ. ಮತ್ತೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿನ ಸಿಬ್ಬಂದಿ ವರ್ಗದ ಈ ಆಡಳಿತದಲ್ಲಿ ವೈದ್ಯರ ಯಾವ ತರ ಅಂತ ಹೇಳ್ಬಿಟ್ಟು ಎನ್ಕ್ವೈರಿಗೆ ಬಂದಿದ್ದಾರೆ, ಹೆಡ್ ಆಫೀಸ್ ಬೆಂಗಳೂರಿಲ್ಲ ಅಂತ ಹೇಳ್ತಾರೆ. ನಾವು ಬೇರೆ ಯಾರು ಹೇಳಿದಾಗ ನಾವು ಅಲ್ಲಿ ಬರ್ತೀವಿ ಸರ್. ಬಂದಾಗ ಏನಾಗುತ್ತೆ, ಅವ್ರು ಎನ್ಕ್ವೈರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ನಾನು ಅಡ್ಡ ಬರ್ತೀನಿ ಸರ್, ನಮಸ್ತೆ ಅಂತ ಹೇಳ್ಬಿಟ್ಟು, ಸರ್ ಯಾವ ರೀತಿ ನಮ್ಮ ತಂಗಿಗೆ ಅನ್ಯಾಯ ಆಯಿತು, ಯಾವ ರೀತಿ ನಮ್ಮ ತಂಗಿ ತೀರ್ಕೊಂಡು ನಾವು ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ದೆ ಸರ್ ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಒಂದು ವಿಚಾರ ಸರ್. 2ನೇ ವಿಚಾರ ಬಂದು ಲೋಕಾಯುಕ್ತ SP ಸಾಹೇಬ್ ಫೋನ್ ಮಾಡ್ತಾರೆ, ನಮ್ಮ ಹೆಡ್ ಆಫೀಸಿಂದ ಫೋನ್ ಮಾಡಿದ್ರು, ತಮಗೇನಾದ್ರು ನಮ್ಮ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಡೋ ಉದ್ದೇಶ ಇದ್ರೆ ಬಂದು ಕಂಪ್ಲೇಂಟ್ ಕೊಡಿ, ಇಲ್ಲ ನಾವು ಸುಮೋಟಲ್ಲಿ ತಗೊಂತೀವಿ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ನಾವು ಸ್ಟಾರ್ಟಿಂಗ್ ಡೇನೆ ನಾವು ಬರಬೇಕು ಅಂತ ನಾವು ಹೇಳಿದ್ವಿ, ಆದರೆ ನಮ್ಮ ಕಂಪ್ಲೇಂಟ್ ಕೊಡೋ ಇಂಟೆನ್ಷನ್ ಇದೆ, ನಾವು ಬಂದು ಕಂಪ್ಲೇಂಟ್ ತಂದು ಕೊಡ್ತೀವಿ ಸರ್, ತಮ್ಮಲ್ಲೇ ನಮ್ಗೆ ಒಳ್ಳೆ ನ್ಯಾಯ ಸಿಗಬೇಕು ಅಂತ ನಾವು ಲೋಕಾಯುಕ್ತ SP ಸಾಹೇಬರಿಗೆ ಕಂಪ್ಲೇಂಟ್ ಕೊಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ. ನಾವಿಲ್ಲಿ ಎನ್ಕ್ವೈರಿ ಬಂದಂತ ಆಫೀಸರ್ಸ್ ಜೊತೆ ಮಾತಾಡಿರೋದು ಏನು, ಮತ್ತೆ ಲೋಕಾಯುಕ್ತ SP ಸಾಹೇಬ್ ಕಂಪ್ಲೇಂಟ್ ಕೊಟ್ಟಿರೋದು ಹರಾಸ್ಮೆಂಟ್ ಆಗಿದೆಯಂತೆ, ಈ ಡಾಕ್ಟರ್ಗಳಿಗೆ ಹರಾಸ್ಮೆಂಟ್ ಆಗಿದೆ. ನಾವು ಮಿನಿಸ್ಟರ್ ಜೊತೆ ಮಾತಾಡಿದೀವಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೆಲವರ ನಾಯಕರು, ಅವರು ಬೇಕಾದಂತ ನಾಯಕರು ಪ್ರೆಸ್ ಮೀಟ್ ಒಂದು ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ನಮ್ಗೆ ಒಂದು ವಿಚಾರ ಗೊತ್ತಾಯ್ತು. ಬೇರೆ ವ್ಯಕ್ತಿ ಅವ್ರಿಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿ ಹೇಳಿದ್ರು, ಅದನ್ನು ರೆಕಾರ್ಡ್ ಮಾಡಿಟ್ಟಿವಿ. ಈಗ ತಾಯಿ ಸತ್ತೋಯ್ತು, ಮಗು ಸತ್ತೋಯ್ತು, ಈ ನೋವಲ್ಲಿ ನಾವಿದ್ರೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದೀವಿ, ನೀವು ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ ಅಂತ ಹೇಳೋದು ಒಂದು ಕಡೆ. ತಾಯಿ ಮಗು ಸತ್ತಿದೆ ಅಂತಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸೋರೇ ಇಲ್ಲ. ಅಧಿಕಾರಿಗಳು ನೋಡಿದ್ರೆ ನಿರ್ಲಕ್ಷ್ಯ. ಈಗ ನಮ್ಗೆ ನ್ಯಾಯ ಕೊಡಿಸೋರು ಯಾರು ಸರ್? ಹಾಗಾಗಿ ಈಗ ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಗನಿಗೆ ಸರಿಯಾದ ನ್ಯಾಯ ಕೊಡಿಸಬೇಕು. ಈಗ ಈ ಮಗು ಸಾವು ಕಾರಣನು ಇಲ್ಲಿನ ವೈದ್ಯರೇ ಸರ್, ಇಲ್ಲಿನ ಡಾಕ್ಟರ್ ಯಾರು ನಮ್ಮ ತಂಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರೇನೇ ಕಾರಣ ಏನು ಅಂತಂದ್ರೆ 18 ದಿನ ಕಾಲ ಸತತವಾಗಿ ಹಾಸ್ಪಿಟಲ್ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮಗುಗೆ ಸರಿಯಾದ ಆಹಾರ ಇಲ್ಲದೆ, ತಾಯಿ ಹಾಲಿಲ್ಲದೇನೆ ಆ ಮಗು ಸಾವನ್ನಪ್ಪಿರೋದಕ್ಕೆ ನೇರವಾದ ಕಾರಣ ನಮ್ಗೆಲ್ರಿಗೂ ಕಂಡು ಬರ್ತಾ ಇದೆ, ತಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಅದರಿಂದ ಈಗ ತಾವು ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ತೀರೋ ಅದು ತಾವೇ ಹೇಳಬೇಕು ಸರ್. ಬಂದಾಗ ಇಲ್ಲಿ ತ್ರಿವೇಣಿ ಸಿಸ್ಟರ್ ಅಂತ ಇರ್ತಾರೆ. ತ್ರಿವೇಣಿ ಸಿಸ್ಟರ್ ಅವರು ಡಾಕ್ಟರ್ ಅವರು ಮಾತಾಡಬೇಕಾದ್ರೆ, ನರಸಿಂಹಮೂರ್ತಿ ಅಣ್ಣ ನಮ್ಗೆ ಬೇಕಾದವರು
ಬನ್ನಿ ಮೇಡಮ್ ಅವರೇ ನಾರ್ಮಲ್ ಡೆಲಿವರಿ ಆಗುತ್ತೆ ಮಾಡಬೇಕು ಅಂತಂದಾಗ ನೀವು ಹಂಗೆಲ್ಲ ಸಿಗಬಾರ್ದು, ನೀವು ಬರಬಾರ್ದು, ಮಗು ಅಡ್ಡ ತಿರುಗಿದೆ ಅಂತೇಳಿ ಬೇರೆ ಕಡೆ ಕಳಿಸ್ಬೇಕು, ಸೀರಿಯಸ್ ಇದೆ ಅಂತೇಳಿ ಅಂತ ಕಾಲೋನಿಯವರು ದುಡ್ಡು ಕೊಡಲ್ಲ ಅಂತ ಮಾತಾಡಿರುವಂತ ವಿಡಿಯೋ ಸಹ ನನ್ನಲ್ಲಿದೆ. ಅದು ನಮ್ಮ ಡಾಕ್ಟರ್ ಸಂತೋಷ್ ಸರ್ ಅವರು ಸಹ ನೋಡಿದ್ದಾರೆ, ಹಲವಾರು ಜನ ನೋಡಿದ್ದಾರೆ. ಈ ಸಂತೋಷ್ ಸರ್ ಜೊತೆ ಅವ್ರ ಸ್ಟಾಫ್ 3-4 ಜನ ನೋಡಿದ್ದಾರೆ. ಇಂಥ ಡಾಕ್ಟರ್ಗಳೆಲ್ಲ ಇದ್ದಾರೆ ಸರ್ ಇಲ್ಲಿ. ದಯವಿಟ್ಟು ಇವೆಲ್ಲಾನು ಕಾನೂನುಬದ್ಧವಾಗಿ ನಾವು ಗಮನಿಸಿ ನಮ್ಮ ಸ್ನೇಹಿತರು ಹೇಳಿದಂಗೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸರ್. ನಾನು ಯಾರಿಗೂ ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ಯಾವ ಡಾಕ್ಟರ್ಗೂ ನಾವು ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ನಾವು ಕಂಪ್ಲೇಂಟು ಕೊಡ್ತಾ ಇಲ್ಲ. ಏನು ಕೇಳ್ತಾ ಇದ್ವಿ DHO ಅವ್ರಿಗೆ ಅಂದರೆ, ಇಲ್ಲಿನ ಡಾಕ್ಟರ್ಗಳು ಸಪ್ರೇಟ್ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ, ಇಲ್ಲಿ ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ. ಅವರ ಬಂಡವಾಳ ಏನು ಅಂದರೆ ಭಯ. ಬಂದಂಥ ಪೇಷಂಟ್ಗಳಿಗೆ ಭಯ ಪಡಿಸೋದು, ಭಯ ಪಡಿಸಿ ಎಲ್ಲರ ಹತ್ರನೂ ಈ ಏನು ಗರ್ಭಿಣಿ ಸ್ತ್ರೀಯರು ಬರ್ತಾರೆ ಅವ್ರ ಹತ್ರ 1 ಲಕ್ಷ ರೂಪಾಯಿವರೆಗೂ ವಸೂಲಿ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟಲ್. ಎಲ್ಲರೂ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ DHO ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರು ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೋ ಅವರು ಇಲ್ಲಿಂದ ಖಾಲಿ ಮಾಡಬೇಕು. ಇದ್ರೆ ಇಲ್ಲಿರಬೇಕು, ಇಲ್ಲ ಅಲ್ಲೇ ಅವ್ರು ನರ್ಸಿಂಗ್ ಹೋಮ್ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಇಲ್ಲಿ ಪೇಷಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು 1 ಲಕ್ಷಕ್ಕೆ, 1.5 ಲಕ್ಷಕ್ಕೆ, 2 ಲಕ್ಷಕ್ಕೆ ಈ ತರ ಪ್ರಾಣಗಳು ತೆಗೆಯೋದು, ಒಬ್ಬನೇ ಇದ್ರೆ ಈ ತರ ಪ್ರಾಣಗಳು ತೆಗೆಯೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಅದನ್ನ ನೀವು ಇವತ್ತೇ ಅದನ್ನ ಕಂಟ್ರೋಲ್ ಮಾಡಿ, ಯಾರು ನರ್ಸಿಂಗ್ ಹೋಮ್ಗಳು ಇಲ್ಲಿಗಲ್ ಆಗಿ ಇಟ್ಟಿದಾರೋ ಇಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಲಾಕ್ ಮಾಡಬೇಕು, ಇಲ್ಲಿಂದ ಇಲ್ಲಿ ತೆಗೆದ್ಬಿಡ್ಬೇಕು. ತೆಗೆದೇ ಇದ್ರೆ ಅವರು ಇಂಥ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಬರುವಂತವರು ಎಲ್ಲರೂ ಬಡವರು ಮಾತ್ರನೇ ಬರೋದು, ಲಕ್ಷಗಳು ಇಟ್ಕೊಂಡು ಯಾರೂ ಬರೋದಿಲ್ಲ. ಯಾರು ದುಡ್ಡು ಕೊಡೋದಿಲ್ವೋ ಅವರು ಪ್ರಾಣ ತೆಗಿತಾ ಇದ್ದಾರೆ. ಆದ್ರಿಂದ ನೀವು ಈಗ ಏನ್ ಮಾಡ್ತಿರೋ, ನಮ್ಮ ಮಗುಗೆ ಏನು ಇವಾಗ ಸತ್ತೋಗಿದ್ದಾರೆ 2 ಪ್ರಾಣಕ್ಕೆ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ಹಾಕ್ಬೇಕಾಗತ್ತೆ. ಯಾಕೆ ಕೊಲೆ ಮೊಕದ್ದಮೆ ಹಾಕ್ಬೇಕಂದ್ರೆ, ಭಯ ಬಂಡವಾಳವಾಗಿ ಮಾಡಿಕೊಂಡು ಇವರು ನರ್ಸಿಂಗ್ ಹೋಮ್ಗಳನ್ನ ಇಟ್ಕೊಂಡು ಇವರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವರನ್ನು ಸಾಯಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಬಡವರು ಹೆಂಗ್ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರಬೇಕು? ನೀವೇ ಹೇಳ್ಬೇಕಾಗಿದೆ. ನಾವು ಮಾತಾಡ್ತಾ ಇರೋದು ಯಾರಿಗೂ ಹರಾಸ್ಮೆಂಟ್ ಕೊಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ದುಡ್ಡು ಕೇಳ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ಭಯ ಪಡಿಸ್ತಾ ಇಲ್ಲ. ನಮ್ಮ ಇಲ್ಲಿಗೆ ಬರುವಂತ ಎಲ್ಲಾ ರೋಗಿಗಳಿಗೂ ಭಯ ಪಡಿಸ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಇಲ್ಲಿನ DHO ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾರ್ಯಾರಿಗಿಲ್ಲ ಇಲ್ಲಿ ನರ್ಸಿಂಗ್ ಹೋಮ್ ಇಲ್ಲಿರುವಂತ ಸರ್, ನಿಜವಾಗ್ಲೂ ಪ್ರೆಗ್ನೆಂಟ್ ಪೇಷಂಟ್ಗಳಿಗೆ ಇಲ್ಲಿ 99% ಎಲ್ರಿಗೂ ಆಪರೇಷನ್ ಮಾತ್ರನೇ ಮಾಡೋದು. ನಾರ್ಮಲ್ ಡೆಲಿವರಿ ಒಂದಾಗತ್ತೆ, 100ಗೆ ಒಂದೇ ಆಗೋದು. ನಾರ್ಮಲ್ ಆಗೋದು ಒಂದೇ, 100ಗೆ 99 ಇವರು ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ನೋಡೋದು ಕೂಡ ಇವರೇ. ಆ ಪೇಷಂಟ್ ನ, ಪ್ರೆಗ್ನೆಂಟ್ ಲೇಡಿಗಳನ್ನ ನೋಡುವಂತವರು ಲಾಸ್ಟ್ ಅಲ್ಲಿ 7 ತಿಂಗಳಲ್ಲಿ 8 ತಿಂಗಳಲ್ಲಿ ಶುರು ಮಾಡ್ತಾರೆ. ಅಮ್ಮ ಮಗು ಅಡ್ಡ ತಿರುಗಿದೆ, ಮಗುಗೇನೋ ಆಗಿದೆ, ಮಗು ಕದಲ್ತಾ ಇಲ್ಲ, ಮಗು ಅದಾಗಿದೆ ಇದಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾರೆ ದುಡ್ಡು ವಸೂಲಿ ಮಾಡೋದಕ್ಕೆ. ಸರ್, ಒಂದು ಗರ್ಭಿಣಿ ಲೇಡಿಗೆ 1 ಲಕ್ಷ ಖರ್ಚಾಗ್ತಾ ಇದೆ. ಇದನ್ನ ನೀವು ಸರಿಪಡಿಸಿ ಈ ಚಿಂತಾಮಣಿ ಹಾಸ್ಪಿಟಲ್ ಅನ್ನ DHO ಅವ್ರು ನೀವು ಬಂದಿದ್ದೀರಾ. ಈ ಚಿಂತಾಮಣಿ ಹಾಸ್ಪಿಟಲ್ ಇವತ್ತಿಂದ ಯಾವುದೇ ರೋಗಿಗಳ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಯಾವುದೇ ರೋಗಿಗಳು 27,000 ರೂಪಾಯಿ ಆಚೆಗೆ ಬರ್ಕೊಟ್ಟಿದ್ದಾರೆ ಸರ್ ಈ ಪೇಷಂಟ್ಗೆ. ನರ್ಮದಾ ಪೇಷಂಟ್ಗೆ 27,000 ರೂಪಾಯಿ ಆಚೆಗೆ ತಂದುಕೊಟ್ರೆ ಎಲ್ಲಿಂದ ತಂದುಕೊಡೋದು? ಒಂದು ಬಡ ರೋಗಿಗಳು ಯಾವ ತರ ಇದೆ ಇಲ್ಲಿ ಹಾಸ್ಪಿಟಲ್? 27,000 ರೂಪಾಯಿ ಆಚೆ ತಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಏನಕ್ಕೆ ಬೇಕು? ಯಾರಿಗೋಸ್ಕರ ಇದೆ? ಬಡವರಿಗಿದೆಯಾ, ಶ್ರೀಮಂತರಿಗಿದೆಯಾ ಹಾಸ್ಪಿಟ್ಲು? ಶ್ರೀಮಂತರಾದ್ರೆ ಎಲ್ಲಾದ್ರೂ ಬೆಂಗಳೂರಿಗೆ ಹೋಗ್ತಾರೆ, ಇನ್ನೊಂದು ಹತ್ರಕ್ಕೆ ಹೋಗ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಾರೆ. ಬಡವರು ಎಲ್ಲಿಗೆ ಹೋಗ್ಬೇಕು? ಸರ್ಕಾರಿ ಆಸ್ಪತ್ರೆಗೆ ಬರಬೇಕು. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರ ದುಡ್ಡು ಖರ್ಚಾಗ್ತಾ ಇದ್ರೆ ಪ್ರಾಣಗಳು ತೆಗೆದಿರಾ ಇನ್ನೇನ್ ಮಾಡ್ತಾರೆ? ಪೂರ್ತಿಯಾಗಿ ಇಲ್ಲಿನ ಕಾರ್ಯಾಂಗ ಮತ್ತು ಶಾಸಕಾಂಗ ಬಡವರ ವಿರುದ್ಧ ಇದೆ. ನಮ್ಗೆ ಮಿಕ್ಕಿರೋದು ಒಂದೇ, ನ್ಯಾಯಾಂಗ ಒಂದೇ. ನೀವೇನಾದ್ರೂ ಸಹಾಯ ಮಾಡಿದ್ರೆ ನಿಮ್ಮನ್ನ ನಂಬ್ತೀವಿ, ಇಲ್ಲಾಂದ್ರೆ ನಾವು ನ್ಯಾಯಾಂಗದ ಮುಖಾಂತರ ಎಲ್ರಿಗೂ ಶಿಕ್ಷೆ ಆಗೋ ರೀತಿಯಲ್ಲಿ ನಡ್ಕೊಳ್ತೀವಿ.